ಓಂ ಗುರುಭ್ಯೋ ನಮಃ. ತೃತೀಯ ಸ್ಕಂದ 29ನೇ ಅಧ್ಯಾಯ. ಶ್ರೀಮದ್ ಭಾಗವತ. ಭಕ್ತಿಯೋಗದ ಮಾರ್ಗ ಮತ್ತು ಕಾಲದ ಮಹಿಮೆ. ಭಗವಂತನು ವಿಸ್ತಾರವಾಗಿ ತಿಳಿಸಿದ ಉಪಾಸನಾ ವಿಧಿಯನ್ನು ಕೇಳಿದ ದೇವಹೂತಿಯು ಆತನನ್ನು ಪುನಃ ಹೀಗೆ ಪ್ರಾರ್ಥಿಸಿದಳು. ಲಕ್ಷಣಂ ಮಹದಾದೀನಾಂ ಪ್ರಕೃತೆ ಪುರುಷಸ್ಯ ಚ ಸ್ವರೂಪಂ ಲಕ್ಷ್ಯತೆ ಮೀಶಾಂ ಏನ ತತ್ಪಾರಮಾರ್ಥಿಕಂ. ಎಲೈ ಪ್ರಭುವೆ, ನೀನು ನನಗೆ ಸಾಂಖ್ಯಶಾಸ್ತ್ರವು ನಿರೂಪಣೆ ಮಾಡಿರುವಂತೆ ಪ್ರಕೃತಿ, ಪುರುಷ ಮತ್ತು ಮಹತ್ತತ್ವ ಇವುಗಳ ವಾಸ್ತವಿಕವಾದ ಸ್ವರೂಪವು ಅರಿವಿಗೆ ಬರುವಂತೆ ಅವುಗಳ ಲಕ್ಷಣಗಳನ್ನು ಬೇರೆ ಬೇರೆಯಾಗಿ ತಿಳಿಸಿದೆ. ಅವುಗಳ ಆ ಲಕ್ಷಣಗಳನ್ನರಿತರೆ ಅದು ಭಕ್ತಿಯೋಗದ ಸಿದ್ಧಿಗೆ ಕಾರಣವಾಗುವುದೆಂದು ಹೇಳುತ್ತಾರಲ್ಲವೇ. ಆದುದರಿಂದ ನೀನು ಈಗ ನನಗೆ ಭಕ್ತಿಯೋಗದ ಮಾರ್ಗವನ್ನು ವಿಸ್ತಾರವಾಗಿ ಹೇಳುವವನಾಗು. ಹಾಗೆಯೇ ಜೀವಗಳು ಹೊಂದುವ ಜನನ ಮರಣ ರೂಪವಾದ ವಿವಿಧ ಗತಿಗಳು ಯಾವುದು ಎಂಬುದನ್ನು ವರ್ಣಿಸು. ಇದನ್ನು ಕೇಳಿ ತಿಳಿದುಕೊಂಡರೆ ಜೀವನಿಗೆ ಎಲ್ಲ ಪದಾರ್ಥಗಳ ವಿಷಯದಲ್ಲಿಯೂ ವೈರಾಗ್ಯ ಉಂಟಾಗುವುದು. ಕಾಲವೆಂಬುದು ಪರಕ್ಕೂ ಪರವಾದುದು, ಈಶ್ವರ ಸ್ವರೂಪವಾದುದು. ಬ್ರಹ್ಮಾದಿ ದೇವತೆಗಳಿಗೂ ನಿಯಾಮಕವಾಗಿ ಸರ್ವಸಮರ್ಥವಾಗಿರುವುದು. ಆ ಕಾಲಗತಿಯಿಂದ ಉಂಟಾಗುವ ಸಂಸಾರಕ್ಕೆ ಹೆದರಿ ಅದರಿಂದ ಬಿಡುಗಡೆ ಹೊಂದುವುದಕ್ಕಾಗಿಯೇ ಜನರು ಪುಣ್ಯಕರ್ಮಗಳ ಆಚರಣೆಯಲ್ಲಿ ತೊಡಗುತ್ತಾರೆ. ಇಂತಹ ಪ್ರಭುವಾದ ಕಾಲದ ಸ್ವರೂಪವನ್ನು ವರ್ಣಿಸಿ ಹೇಳು. ಲೋಕಸ್ಯ ಮಿಥ್ಯಾಭಿಮತೇರಚಕ್ಷುಷ ಸ್ಥಿರಂ ಪ್ರಸುಪ್ತಸ್ಯ ತಮಸ್ಯ ನಾಶ್ರಯೇ ಶ್ರಾಂತಸ್ಯ ಕರ್ಮಸ್ವನು ವಿದ್ಧಯಾಧಿಯ ತ್ವಮಾವಿರಾಸೀಹಿ ಕಿಲ ಯೋಗ ಭಾಸ್ಕರ. ಎಲೈ ಮಹಾತ್ಮನೆ, ಜ್ಞಾನದೃಷ್ಟಿಯು ಲುಪ್ತವಾಗಿರುವುದರಿಂದ ಜನರು ಮಿಥ್ಯಾ ಜ್ಞಾನವುಳ್ಳವರಾಗಿ ದೇಹಾದಿಗಳಲ್ಲಿ ನಾನು ನನ್ನದು ಎಂಬ ಅಭಿಮಾನವನ್ನು ಹೊಂದಿರುತ್ತಾರೆ. ಅವರ ಬುದ್ಧಿಯು ಕಾಮ್ಯ ಕರ್ಮಗಳಲ್ಲಾಸಕ್ತವಾಗಿ ಆಯಾಸಗೊಂಡಿದೆ. ಇದರಿಂದ ಅವರು ಬಹುಕಾಲದಿಂದಲೂ ಅಪಾರವಾದ ಸಂಸಾರವೆಂಬ ഇരുಳಿನಲ್ಲಿ ಮಲಗಿ ನಿದ್ರಿಸುತ್ತಿದ್ದಾರೆ. ಇಂತಹವರನ್ನು ಎಬ್ಬಿಸುವುದಕ್ಕಾಗಿ ಯೋಗ ಭಾಸ್ಕರನಂತೆ ನೀನು ಅವತಾರ ಮಾಡಿದ್ದೀಯಲ್ಲವೇ. ನನಗೆ ತಿಳುವಳಿಕೆಯನ್ನು ನೀಡು. ಮೈತ್ರೇಯರು ಹೇಳುತ್ತಾರೆ, ಎಲೈ ವಿದುರನೇ ಕೇಳು. ತಾಯಿಯು ಆಡಿದ ಆ ಚೆನ್ನುಡಿಯನ್ನು ಕೇಳಿ ಸಂತುಷ್ಟರಾದ ಕಪಿಲ ಮಹಾಮುನಿಗಳು ಆಕೆಯನ್ನು ಅಭಿನಂದನೆ ಮಾಡಿ ದಯೆಯಿಂದ ಕರಗಿದ ಹೃದಯದಿಂದ ಕೂಡಿದವರಾಗಿ ಆಕೆಗೆ ಹೀಗೆಂದರು. ಭಕ್ತಿಯೋಗೋ ಬಹುವಿಧೋ ಮಾರ್ಗೈರ್ ಭಾಮಿನಿ ಭಾವ್ಯತೆ ಸ್ವಭಾವಗುಣ ಮಾರ್ಗೇಣ ಪುಂಸಾಂ ಭಾವೋ ವಿಭಿದ್ಯತೆ. ಅಮ್ಮ, ಸಾಧಕರ ಭಾವಕ್ಕೆ ತಕ್ಕಂತೆ ಭಕ್ತಿಯೋಗವು ಅನೇಕ ಪ್ರಕಾರವಾಗಿ ಪ್ರಕಾಶಿತವಾಗುತ್ತದೆ. ಏಕೆಂದರೆ ಮನುಷ್ಯರ ಮನೋವೃತ್ತಿಗಳ ಮತ್ತು ಸತ್ವಾದಿ ಗುಣಗಳ ಭೇದಕ್ಕನುಗುಣವಾಗಿ ಅವರ ಭಾವಗಳಲ್ಲೂ ಅನೇಕ ಭೇದಗಳಿರುತ್ತದೆ. ಅಭಿಸಂಧಾಯ ಯೋ ಹಿಂಸಾಂ ದಂಭಂ ಮಾತ್ಸರ್ಯಮೇವವ ಸಂರಂಭಿ ಭಿನ್ನ ದೃಗ್ಭಾವಂ ಮಯಿ ಕುರ್ಯಾತ್ ಸ ತಾಮಸಃ. ಭಕ್ತರಲ್ಲಿ 4 ಬಗೆಗಳು. ಯಾವನು ಭೇದ ಬುದ್ಧಿಯಿಂದ ಕೂಡಿ ಕ್ರೋಧಾವೇಶವನ್ನು ಹೊಂದಿ ಯಾರಿಗಾದರೂ ಹಿಂಸೆ ಮಾಡಬೇಕೆಂಬ ಆಶಯದಿಂದಾಗಲಿ ದಂಭಕ್ಕಾಗಲಿ ಇತರರ ಮೇಲೆ ಹೊಟ್ಟೆ ಕಿಚ್ಚಿನಿಂದಾಗಲಿ ಪ್ರೇರಿತನಾಗಿ ತನ್ನ ಆ ಇಷ್ಟಾರ್ಥಗಳ ಸಿದ್ಧಿಗಾಗಿ ನನ್ನಲ್ಲಿ ಭಕ್ತಿ ಇಡುವನೋ ಆತನು ತಾಮಸ ಭಕ್ತನೆನಿಸುತ್ತಾನೆ. ವಿಷಯಾನಭಿಸಂಧಾಯ ಯಶ ಐಶ್ವರ್ಯಮೇವವ ಅರ್ಚಾದವರ್ಚಯೇದ್ಯೋ ಮಾಂ ಪೃಥಗ್ಭಾವ ಸ ರಾಜಸಃ. ಶಬ್ದವೇ ಮುಂತಾದ ವಿಷಯ ಸುಖಗಳಿಗಾಗಿಯೋ ಕೀರ್ತಿಗಾಗಿಯೋ ಐಶ್ವರ್ಯಕ್ಕಾಗಿಯೋ ಭೇದ ಬುದ್ಧಿಯಿಂದ ಕೂಡಿ ನನ್ನನ್ನು ಪ್ರತಿಮೆಯೇ ಮುಂತಾದವುಗಳಲ್ಲಿ ಪೂಜಿಸುವವನು ರಾಜಸ ಭಕ್ತನೆನಿಸುತ್ತಾನೆ. ಕರ್ಮ ನಿರ್ಹಾರಮುದ್ದಿಶ್ಯ ಪರಸ್ಮಿನ್ದ್ವಾ ತದರ್ಪಣಂ ಯಜೇದ್ಯಷ್ಟವ್ಯಮಿತಿ ವಾ ಪೃಥಗ್ಭಾವ ಸ ಸಾತ್ವಿಕಃ. ಪಾಪಗಳು ನಾಶ ಹೊಂದಲಿ ಎನ್ನುವ ಇಷ್ಟದಿಂದಲೋ ಪರಮಾತ್ಮನಿಗರ್ಪಣೆ ಮಾಡಬೇಕು ಎಂಬ ಆಶಯದಿಂದಲೋ ಅಥವಾ ಪೂಜೆ ಮಾಡುವುದು ನನ್ನ ಕರ್ತವ್ಯ ಎಂಬ ಭಾವನೆಯಿಂದಲೋ ಯಾವನು ಭೇದ ದೃಷ್ಟಿಯಿಂದ ಕೂಡಿ ನನ್ನನ್ನು ಪೂಜೆ ಮಾಡುವನೋ ಅವನು ಸಾತ್ವಿಕ ಭಕ್ತನೆನಿಸುತ್ತಾನೆ.
ಮದ್ಗುಣಶ್ರುತಿ ಮಾತ್ರೇಣ ಮಯಿ ಸರ್ವಗುಹಾಶಯೇ ಮನೋಗತಿರವಿಚ್ಛಿನ್ನ ಯಥಾ ಗಂಜಾಂಬಸೋಂಬುಧೌ. ಲಕ್ಷಣಂ ಭಕ್ತಿಯೋಗಸ್ಯ ನಿರ್ಗುಣಸ್ಯ ಹೃದಾಹೃತಂ ಅಹೈತುಕ್ಯ ವ್ಯವಹಿತ ಯಾ ಭಕ್ತಿ ಪುರುಷೋತ್ತಮೆ. ಇವು ಮೂರು ಫಲಾಭಿಸಂಧಿಯಿಂದ ಕೂಡಿದ ಭಕ್ತಿಯೋಗಗಳು. ಆದರೆ ಗಂಗೆಯ ಪ್ರವಾಹವು ಸಹಜವಾಗಿ ಅಖಂಡ ರೂಪದಿಂದ ಸಮುದ್ರದ ಕಡೆಗೇ ಹರಿಯುತ್ತಿರುವಂತೆ ನನ್ನ ಗುಣಗಳನ್ನು ಕೇಳಿದ ಮಾತ್ರದಿಂದಲೇ ಮನೋಧಾರೆಯು ಎಣ್ಣೆಯ ನಿರಂತರವಾದ ಧಾರೆಯಂತೆ ನಿರಂತರವಾಗಿ ಸರ್ವಾಂತರ್ಯಾಮಿಯಾದ ಪುರುಷೋತ್ತಮನಾದ ನನ್ನ ಕಡೆಗೆ ಯಾವ ಕಾಮನೆಯೂ ಇಲ್ಲದೆ ಅನನ್ಯ ಭಾವದಿಂದ ಹರಿಯುತ್ತಿರುವುದು ನಿರ್ಗುಣ ಭಕ್ತಿಯ ಲಕ್ಷಣವಮ್ಮ. ಸಾಲೋಕ್ಯ ಸಾಷ್ಟಿ ಸಾಮೀಪ್ಯ ಸಾರೂಪ್ಯೈಕತ್ವಮಪ್ಯುತ ಧೀಯಮಾನಂ ನ ಗೃಹ್ಣಂತಿ ವಿನಾ ಮತ್ಸೇವನಂ ಜನಾಃ. ಇಂತಹ ನಿರ್ಗುಣ ಭಕ್ತಿನಿಷ್ಠರು ನನ್ನ ಸೇವೆಯನ್ನು ಬಿಟ್ಟು ನಾನು ದಯಪಾಲಿಸಬಹುದಾದ ಸಾಲೋಕ್ಯ, ಸಾಷ್ಟಿ, ಸಾಮೀಪ್ಯ, ಸಾರೂಪ್ಯ ಮತ್ತು ಸಾಯುಜ್ಯ ಎಂಬ ಮುಕ್ತಿಗಳನ್ನೂ ಕೂಡ ಸ್ವೀಕರಿಸುವುದಿಲ್ಲ. ಸ ಏವ ಭಕ್ತಿಯೋಗಾಖ್ಯ ಆತ್ಯಂತಿಕ ಉದಾಹೃತಃ ಯೇನಾತಿವ್ರಜ್ಯ ತ್ರಿಗುಣಂ ಮದ್ಭಾವೋಪಪದ್ಯತೆ. ಭಗವಂತನ ಕೈಂಕರ್ಯಕ್ಕೋಸ್ಕರ ಮುಕ್ತಿಯನ್ನೂ ತಿರಸ್ಕರಿಸುವಂತಹ ಈ ಭಕ್ತಿಯೋಗವೇ ಪರಮಯೋಗ. ಇದು ಆತ್ಯಂತಿಕ ಯೋಗ. ಇದರಿಂದ ತ್ರಿಗುಣಗಳನ್ನು ದಾಟಿ ನನ್ನ ಭಾವವನ್ನು ಪಡೆದು ಬಿಡುತ್ತಾನಮ್ಮ. ಮನುಷ್ಯನು ನನ್ನ ಗುಣಗಳನ್ನು ಕೇಳಿದ ಮಾತ್ರದಿಂದಲೇ ಕೆಲವು ಭಕ್ತರ ಮನಸ್ಸು ನನ್ನಲ್ಲಿ ನೆಟ್ಟು ಹೋಗುತ್ತದೆ ಎಂದು ಹೇಳಿದೆನಲ್ಲವೇ, ಅಂತಹ ಭಕ್ತರ ಆಚರಣೆಯು ಹೇಗಿರುತ್ತದೆ ಎಂಬುದನ್ನು ಹೇಳುವೆನು ಕೇಳು. ಅವರು ನಿಷ್ಕಾಮ ಭಾವದಿಂದ ಶ್ರದ್ಧೆಯಿಂದ ತಮ್ಮ ನಿತ್ಯ ನೈಮಿತ್ತಿಕ ಕರ್ತವ್ಯಗಳನ್ನು ಪಾಲನೆ ಮಾಡುತ್ತಾರೆ. ಪ್ರತಿದಿನವೂ ಹಿಂಸಾರಹಿತವಾದ ಉತ್ತಮವಾದ ಕರ್ಮಯೋಗವನ್ನು ಅನುಷ್ಠಾನ ಮಾಡುತ್ತಾರೆ. ನನ್ನ ಪ್ರತಿಮೆಗಳ ದರ್ಶನ ಮಾಡುತ್ತಾರೆ, ಅವುಗಳನ್ನು ಮುಟ್ಟುತ್ತಾರೆ, ಪೂಜಿಸುತ್ತಾರೆ, ಸ್ತುತಿಸುತ್ತಾರೆ ಮತ್ತು ವಂದಿಸುತ್ತಾರೆ. ಸಮಸ್ತ ಪ್ರಾಣಿಗಳಲ್ಲೂ ನನ್ನ ಭಾವನೆಯನ್ನು ಹೊಂದಿರುತ್ತಾರೆ. ಧೈರ್ಯವನ್ನು ವೈರಾಗ್ಯವನ್ನು ಅವಲಂಬಿಸಿರುತ್ತಾರೆ. ಮಹಾಪುರುಷರನ್ನು ಗೌರವಿಸುತ್ತಾರೆ. ದೀನರಲ್ಲಿ ದಯೆಯನ್ನು, ಸರಿ ಸಮಾನರಾದವರಲ್ಲಿ ಸ್ನೇಹ ವ್ಯವಹಾರಗಳನ್ನು ಹೊಂದಿರುತ್ತಾರೆ. ಯೋಗಶಾಸ್ತ್ರವು ಹೇಳುವ ಯಮ ನಿಯಮಗಳನ್ನು ಪಾಲಿಸುತ್ತಾರೆ. ಆಧ್ಯಾತ್ಮ ಶಾಸ್ತ್ರಗಳನ್ನು ಶ್ರವಣ ಮಾಡುತ್ತಾರೆ. ನನ್ನ ನಾಮಗಳನ್ನು ಸಂಕೀರ್ತನೆ ಮಾಡುತ್ತಾರೆ. ರುಜುವಾದ ಬುದ್ಧಿಯನ್ನು ಹೊಂದಿರುತ್ತಾರೆ. ಸತ್ಪುರುಷರ ಸಹವಾಸ ಮಾಡುತ್ತಾರೆ ಮತ್ತು ಅಹಂಕಾರವನ್ನು ತ್ಯಜಿಸಿ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡುತ್ತಾರೆ. ಮದ್ದರ್ಮಣೋ ಗುಣೈರೈತೇಹಿ ಪರಿಸಂಶುದ್ಧ ಆಶಯಃ ಪುರುಷಸ್ಯಾಂಜಸ್ಯಾಭ್ಯೇತಿ ಶ್ರುತ ಮಾತ್ರ ಗುಣಂ ಹಿಮಾಂ. ಇಂತಹ ಆಚರಣೆಯಲ್ಲಿರುವ ಭಕ್ತರ ಚಿತ್ತವು ಅತ್ಯಂತ ಶುದ್ಧವಾಗಿ ನನ್ನ ಗುಣಗಳನ್ನು ಶ್ರವಣ ಮಾಡುವುದಷ್ಟರಿಂದಲೇ ಶೀಘ್ರದಲ್ಲೇ ನನ್ನಲ್ಲಿ ಆಸಕ್ತವಾಗಿ ಬಿಡುವುದಮ್ಮ. ಸುಗಂಧವು ತನಗಾಶ್ರಯವಾದ ಪುಷ್ಪದಿಂದ ಗಾಳಿಯೆಂಬ ಯಾನದ ಮೂಲಕ ಮೂಗನ್ನು ತಲುಪುವುದಲ್ಲವೇ, ಹಾಗೆಯೇ ನಿರ್ವಿಕಾರವಾದ ಚಿತ್ತವು ಭಕ್ತಿಯೋಗದಲ್ಲಿ ತತ್ಪರವಾಗಿ ಪರಮಾತ್ಮನನ್ನು ಹೋಗಿ ಸೇರುತ್ತದೆ. ಅಹಂ ಸರ್ವೇಷು ಭೂತೇಷು ಭೂತಾತ್ಮಾವಸ್ಥಿತಃ ಸದಾ ತಮವಜ್ಜಾಯ ಮಾಂ ಮರ್ತ್ಯಃ ಕುರತೇರ್ಚಾವಿಡಂಬನಂ. ಸರ್ವಭೂತಗಳಲ್ಲಿಯೂ ನನ್ನನ್ನು ನೋಡಬೇಕು. ಹಾಗೆ ಮಾಡದೆ ಕೇವಲ ಪ್ರತಿಮೆಗಳನ್ನು ಪೂಜಿಸುವುದು ನನಗೆ ಸಮ್ಮತವಲ್ಲ. ನಾನು ಎಲ್ಲ ಭೂತಗಳಲ್ಲಿಯೂ ಅವುಗಳ ಆತ್ಮನಾಗಿ ವಿರಾಜಮಾನನಾಗಿದ್ದೇನೆ. ಅಂತಹ ನನ್ನನ್ನು ಅನಾದರಿಸಿ ಕೇವಲ ವಿಗ್ರಹಗಳಲ್ಲಿ ನನ್ನನ್ನು ಪೂಜಿಸುವುದು ತೋರಿಕೆಯ ಪೂಜೆಯಾಗುತ್ತದೆ, ಪೂಜೆಯ ವಿಡಂಬನೆಯಾಗುತ್ತದೆ. ಯೋ ಮಾಂ ಸರ್ವೇಷು ಭೂತೇಷು ಸಂತಮಾತ್ಮಾನಮೀಶ್ವರಂ ಹಿತ್ವಾರ್ಚಾಂ ಭಜತೆ ಮೌಢ್ಯಾದ್ ಭಸ್ವದ್ಯೇವ ಜುಹೋತಿ ಸಹ. ಎಲ್ಲಕ್ಕೂ ಆತ್ಮವಾಗಿ ಪರಮೇಶ್ವರನಾಗಿರುವ ನಾನು ಎಲ್ಲ ಭೂತಗಳಲ್ಲಿಯೂ ಇರುವೆನು. ಹೀಗಿದ್ದರೂ ಮೋಹವಶನಾಗಿ ನನ್ನ ಈ ಆತ್ಮವನ್ನು ಉಪೇಕ್ಷೆ ಮಾಡಿ ಕೇವಲ ಪ್ರತಿಮೆಗಳ ಪೂಜೆಯಲ್ಲಿಯೇ ತತ್ಪರನಾಗಿರುವವನು ಮಾಡುವ ಆರಾಧನೆಯು
ಬೂದಿಯಲ್ಲಿ ಹೋಮ ಮಾಡಿದಂತಾಗುವುದು. ದ್ವಿಷತಃ ಪರಕಾಯೇ ಮಾಂ ಮಾನಿನೋ ಭಿನ್ನದರ್ಶನಃ ಭೂತೇಷು ಬದ್ಧವೈರಸ್ಯ ನ ಮನಃ ಶಾಂತಿ ಮೃಚ್ಛತಿ. ಭೇದ ದೃಷ್ಟಿಯುಳ್ಳವನಾಗಿ ಅಭಿಮಾನದಿಂದ ಕೂಡಿ ಇತರ ಜೀವಿಗಳಲ್ಲಿ ವೈರವನ್ನು ಕಟ್ಟಿಕೊಳ್ಳುವವನು ಅವುಗಳ ದೇಹಗಳಲ್ಲಿರುವ ಆತ್ಮನಾದ ನನ್ನನ್ನು ದ್ವೇಷಿಸಿದಂತೆಯೇ ಆಗುತ್ತದೆ. ಅಂತಹವರ ಮನಸ್ಸಿಗೆ ಎಂದೆಂದಿಗೂ ಶಾಂತಿಯು ದೊರೆಯುವುದಿಲ್ಲ. ಅಹಮುಚ್ಚಾವಚೈರ್ದ್ರವ್ಯೈಃ ಕ್ರಿಯೆಯೋತ್ಪನ್ನಯಾನಘೇ ನೈವ ತುಷ್ಯೇರ್ಚಿತೋರ್ಚಾಯಾಂ ಭೂತಗ್ರಾಮಾವಮಾನಿನಃ. ಅಮ್ಮ, ಯಾವನು ಇತರ ಜೀವಗಳಿಗೆ ಅವಮಾನ ಮಾಡುತ್ತಾನೆಯೋ ಆತನು ಸಾಮಾನ್ಯವಾದ ಮತ್ತು ಶ್ರೇಷ್ಠವಾದ ಹಲವು ಬಗೆಯ ಸಾಮಗ್ರಿಗಳಿಂದ ಅನೇಕ ಪ್ರಕಾರವಾದ ವಿಧಿವಿಧಾನಗಳೊಡನೆ ನನ್ನ ಮೂರ್ತಿಯನ್ನು ಪೂಜೆ ಮಾಡಿದರೂ ನಾನು ಆತನಲ್ಲಿ ಪ್ರಸನ್ನನಾಗುವುದಿಲ್ಲ. ಅರ್ಚಾದ ವರ್ಚಯೇತ್ತಾವಧೀಶ್ವರಂ ಮಾಂ ಸ್ವಕರ್ಮಕೃತ ಯಾವನ್ನ ವೇದ ಸ್ವಹೃದಿ ಸರ್ವಭೂತೇಷ್ವವಸ್ಥಿತಂ. ತನ್ನ ಹೃದಯಗಳಲ್ಲಿಯೂ ಮತ್ತು ಸಂಪೂರ್ಣ ಪ್ರಾಣಿಗಳಲ್ಲಿಯೂ ಇರುವ ಪರಮಾತ್ಮನ ಅನುಭವವು ಆಗುವವರೆಗೆ ಮನುಷ್ಯನು ತನ್ನ ಧರ್ಮಕ್ಕೆ ತಕ್ಕ ಕರ್ಮಗಳನ್ನು ಅನುಷ್ಠಾನ ಮಾಡುತ್ತಾ ಈಶ್ವರನಾದ ನನ್ನನ್ನು ಪ್ರತಿಮೆಗೆ ಮುಂತಾದವುಗಳಲ್ಲಿ ಆರಾಧಿಸಬೇಕು. ಆತ್ಮನಶ್ಚ ಪರಸ್ಯಾಪಿ ಯಃ ಕರೋತ್ಯಂತರೋಧರಂ ತಸ್ಯ ಭಿನ್ನದೃಶೋ ಮೃತ್ಯುರ್ವಿಧದೆ ಭಯಮುಲ್ಬಣಂ. ಯಾವನು ಭೇದ ದೃಷ್ಟಿಯುಳ್ಳವನಾಗಿ ತನಗೂ ಮತ್ತು ಪರಮಾತ್ಮನಿಗೂ ಸ್ವಲ್ಪವಾದರೂ ವಿಚ್ಛಿತ್ತಿಯನ್ನು ಮಾಡಿಕೊಳ್ಳುತ್ತಾನೆಯೋ ಅಂತಹವನಿಗೆ ಮೃತ್ಯುವು ಮಹಾಭಯವನ್ನು ತಂದೊಡ್ಡುತ್ತದೆ. ಆದುದರಿಂದ ಎಲ್ಲ ಪ್ರಾಣಿಗಳ ಒಳಗೂ ಮನೆಯನ್ನು ಮಾಡಿಕೊಂಡು ಅವುಗಳಿಗೆ ಆತ್ಮನಾಗಿರುವ ಪರಮಾತ್ಮನಾದ ನನ್ನನ್ನು ಯಥೋಚಿತವಾದ ದಾನ, ಸನ್ಮಾನ, ಸ್ನೇಹ, ವ್ಯವಹಾರ ಮತ್ತು ಸಮಷ್ಟಿಗಳ ಮೂಲಕ ಪೂಜಿಸಬೇಕು. ಅಮ್ಮ, ಕಲ್ಲೇ ಮುಂತಾದ ಅಚೇತನ ದ್ರವ್ಯಗಳಿಗಿಂತಲೂ ವೃಕ್ಷವೇ ಮುಂತಾದ ಜೀವಗಳು ಶ್ರೇಷ್ಠವೆನಿಸುವುದು. ಆ ವೃಕ್ಷಾದಿಗಳಿಗಿಂತಲೂ ಸ್ಪಷ್ಟವಾಗಿ ಉಸಿರಾಡುವ ಪ್ರಾಣಿಗಳು ಶ್ರೇಷ್ಠವೆನಿಸುತ್ತದೆ. ಅವುಗಳಿಗಿಂತಲೂ ಮನಸ್ಸುಳ್ಳ ಪ್ರಾಣಿಗಳು ಉತ್ತಮವೆನಿಸುತ್ತದೆ. ಆ ಮನಸ್ಸನ್ನು ಮಾತ್ರ ಉಳ್ಳ ಪ್ರಾಣಿಗಳಿಗಿಂತಲೂ ಇಂದ್ರಿಯ ವೃತ್ತಿಗಳುಳ್ಳ ಪ್ರಾಣಿಗಳು ಶ್ರೇಷ್ಠವೆನಿಸುತ್ತದೆ. ಅಂತಹ ಪ್ರಾಣಿಗಳಲ್ಲೂ ಸ್ಪರ್ಶವನ್ನು ಮಾತ್ರ ಅನುಭವಿಸುವ ಪ್ರಾಣಿಗಳಿಗಿಂತಲೂ ರಸವನ್ನು ಗ್ರಹಿಸುವ ಮತ್ಸ್ಯವೇ ಮುಂತಾದ ಪ್ರಾಣಿಗಳು ಉತ್ಕೃಷ್ಟವೆನಿಸುತ್ತದೆ. ಆ ರಸಗ್ರಾಹಿಗಳಿಗಿಂತಲೂ ಗಂಧದ ಜ್ಞಾನವುಳ್ಳ ದುಂಬಿಯೇ ಮುಂತಾದವು, ಅವುಗಳಿಗಿಂತಲೂ ಶಬ್ದವನ್ನು ಗ್ರಹಣ ಮಾಡುವ ಸರ್ಪಾದಿ ಪ್ರಾಣಿಗಳು ಶ್ರೇಷ್ಠವೆನಿಸುತ್ತದೆ. ಅವುಗಳಿಗಿಂತಲೂ ರೂಪದ ಜ್ಞಾನವುಳ್ಳ ಕಾಗೆಯೇ ಮುಂತಾದವು ಉತ್ತಮ. ಆ ರೂಪಾನುಭವಿಗಳಿಗಿಂತಲೂ 2 ಸಾಲು ಹಲ್ಲುಗಳುಳ್ಳ ಪ್ರಾಣಿಗಳು, ಅವುಗಳಲ್ಲೂ ಕಾಲುಗಳಿಲ್ಲದ ಜೀವಿಗಿಂತಲೂ ಕಾಲುಗಳುಳ್ಳ ಜೀವಿಗಳು ಉತ್ತಮ. ಬಹು ಕಾಲುಗಳುಳ್ಳ ಜೀವಿಗಳಿಗಿಂತಲೂ 4 ಕಾಲುಗಳುಳ್ಳ ಜೀವಿಗಳು ಶ್ರೇಷ್ಠ. ಆ ಚತುಷ್ಪಾದಿಗಳಿಗಿಂತಲೂ 2 ಕಾಲುಗಳುಳ್ಳ ಜೀವಿಗಳು ಅಂದರೆ ಮನುಷ್ಯರು ಶ್ರೇಷ್ಠ. ಮನುಷ್ಯರಲ್ಲೂ 4 ವರ್ಣಗಳು ಉತ್ತಮ. ಆ 4 ವರ್ಣಗಳಲ್ಲೂ ಬ್ರಾಹ್ಮಣರು ಶ್ರೇಷ್ಠರು. ಬ್ರಾಹ್ಮಣರಲ್ಲೂ ವೇದವನ್ನು ಬಲ್ಲವರು, ವೇದಜ್ಞರಲ್ಲೂ ವೇದಗಳ ತಾತ್ಪರ್ಯವನ್ನು ತಿಳಿದವರು ಶ್ರೇಷ್ಠರು. ಆ ತಾತ್ಪರ್ಯವನ್ನು ತಿಳಿದವರಿಗಿಂತಲೂ ಸಂಶಯಗಳನ್ನು ನಿವಾರಣೆ ಮಾಡಬಲ್ಲವರುತ್ತಮರು. ಅವರಲ್ಲೂ ತಮ್ಮ ವರ್ಣಾಶ್ರಮೋಚಿತವಾದ ಧರ್ಮವನ್ನು ಪಾಲಿಸುವವರು ಶ್ರೇಷ್ಠರೆನಿಸುವರು. ಅಂತಹವರಲ್ಲೂ ಆಸಕ್ತಿಯನ್ನು ತೊರೆದು ನಿಷ್ಕಾಮ ಭಾವದಿಂದ ತಮ್ಮ ಧರ್ಮವನ್ನು ಅನುಷ್ಠಾನ ಮಾಡುವವರು ಉತ್ತಮರೆನಿಸುವರು. ಹಾಗೆ ಅನುಷ್ಠಾನ ಮಾಡುವವರಿಗಿಂತಲೂ ತಮ್ಮ ಸಮಸ್ತ ಕರ್ಮಗಳನ್ನು, ಅವುಗಳ ಫಲಗಳನ್ನು ಮತ್ತು ತಮ್ಮ ಶರೀರವನ್ನು ನನಗೇ ಸಮರ್ಪಣೆ ಮಾಡಿ ಭೇದ ಭಾವವನ್ನು ಬಿಟ್ಟು ನನ್ನನ್ನು ಉಪಾಸನೆ ಮಾಡುವವರು ಉತ್ತಮರೆನಿಸುವರು. ಈ ರೀತಿಯಲ್ಲಿ ನನಗೆ ಚಿತ್ತವನ್ನು, ಕರ್ಮಗಳನ್ನು ಯಾರು ಸಮರ್ಪಣೆ ಮಾಡುತ್ತಾರೋ ಅಂತಹ ಕರ್ತೃತ್ವವನ್ನು ತೊರೆದ ಸಮದರ್ಶಿಗಳಾದ ಮನುಷ್ಯರಿಗಿಂತಲೂ ಶ್ರೇಷ್ಠನಾದ ಬೇರೊಬ್ಬ ಜೀವಿಯನ್ನು ನಾನು ಕಾಣೆನು. ಆದ್ದರಿಂದ ಸಾಕ್ಷಾತ್ ಭಗವಂತನೇ ತನ್ನ ಜೀವರೂಪವಾದ ಕಲೆಯಿಂದ
ಎಲ್ಲದರಲ್ಲೂ ಪ್ರವೇಶ ಮಾಡಿದ್ದಾನೆ ಎಂದು ಭಾವಿಸಿ ಸಮಸ್ತ ಪ್ರಾಣಿಗಳನ್ನು ಹೆಚ್ಚು ಆದರದಿಂದ ಮಾನಸಿಕವಾಗಿ ನಮಸ್ಕರಿಸಬೇಕು. ಅಮ್ಮ, ಹೀಗೆ ನಾನು ನಿನಗೋಸ್ಕರ ಭಕ್ತಿ ಯೋಗವನ್ನು ಮತ್ತು ಅಷ್ಟಾಂಗ ಯೋಗವನ್ನು ವರ್ಣಿಸಿದ್ದೇನೆ. ಇವುಗಳಲ್ಲಿ ಒಂದನ್ನು ಸಾಧನೆ ಮಾಡಿದರೂ ಜೀವನು ಪರಮಪುರುಷನಾದ ಶ್ರೀ ಭಗವಂತನನ್ನು ಹೊಂದಬಹುದು. ಇನ್ನು ಕಾಲವನ್ನು ಕುರಿತು ನಿರೂಪಣೆ ಮಾಡುತ್ತೇನೆ ಕೇಳಮ್ಮ. ಪರಮಾತ್ಮ ಪರಬ್ರಹ್ಮನಾದ ಶ್ರೀ ಭಗವಂತನ ಅದ್ಭುತವಾದ ಪ್ರಭಾವದಿಂದ ಸಂಪನ್ನವನಾಗಿ ಜಗತ್ತಿನ ಪದಾರ್ಥಗಳ ನಾನಾ ವಿಧವಾದ ವೈಚಿತ್ರ್ಯಕ್ಕೆ ಕಾರಣವಾಗಿರುವ ಸ್ವರೂಪ ವಿಶೇಷವೇ ಕಾಲವೆನಿಸುವುದು. ಪ್ರಕೃತಿ ಮತ್ತು ಪುರುಷರು ಇದರ ರೂಪಗಳೇ ಆಗಿದ್ದಾರೆ ಮತ್ತು ಇವರಿಬ್ಬರಿಗಿಂತಲೂ ಕಾಲವು ಪ್ರತ್ಯೇಕವೂ ಆಗಿದೆ. ಇದು ನಾನಾ ಪ್ರಕಾರವಾದ ಕರ್ಮಗಳಿಗೆ ಮೂಲವಾದ ಅದೃಷ್ಟವೂ ಆಗಿದೆ. ಮಹತ್ತತ್ವವೇ ಮುಂತಾದವುಗಳಲ್ಲಿ ಅಭಿಮಾನವನ್ನಿಟ್ಟುಕೊಂಡಿರುವ ಭೇದದರ್ಶಿಗಳಾದ ಪ್ರಾಣಿಗಳು ಸದಾ ಭಯಪಡುತ್ತಿರುವುದೂ ಇದಕ್ಕೆ. ಯೋಂತಹ ಪ್ರವಿಶ್ಯ ಭೂತಾನಿ ಭೂತ್ಯೈರತ್ರೆಖಿಲಾಶ್ರಯಃ ಸ ವಿಷ್ಣುವಾಧ್ಯೋದಿಯಜ್ಞೋಸೌ ಕಾಲಃ ಕಲಯತಾಂ ಪ್ರಭುಃ. ಇದು ಎಲ್ಲಕ್ಕೂ ಆಶ್ರಯವಾಗಿರುವುದರಿಂದ ಎಲ್ಲ ಪ್ರಾಣಿಗಳಲ್ಲೂ ಒಳಹೊಕ್ಕು ಭೂತಗಳ ಮೂಲಕ ಅವುಗಳನ್ನು ಸಂಹರಿಸುವುದು. ಜಗತ್ತನ್ನು ದೇವತೆಗಳನ್ನು ಲೆಕ್ಕಿಸುತ್ತಿರುವ ಬ್ರಹ್ಮಾದಿ ದೇವತೆಗಳಿಗೂ ಪ್ರಭುವಾಗಿರುವುದು. ಭಗವಂತನಾದ ಆ ಕಾಲನೇ ಆದಿಯಜ್ಞನಾದ, ಅಂದರೆ ಯಜ್ಞಗಳಿಗೆ ಫಲವನ್ನು ಕೊಡುವ ವಿಷ್ಣುವಾಗಿದ್ದಾನೆ. ಇದಕ್ಕೆ ಪ್ರಿಯ ಮಿತ್ರನಾಗಲಿ ಬಂಧುವಾಗಲಿ ಯಾವನೂ ಇಲ್ಲ. ಹಾಗೆಯೇ ವೈರಕ್ಕೆ ಯೋಗ್ಯನಾದ ಶತ್ರುವೂ ಇಲ್ಲ. ಇದು ತಾನು ಸದಾ ಸಾವಧಾನದಿಂದಲೇ ಇದ್ದು ಅಸಾವಧಾನವಾಗಿರುವ, ಅಂದರೆ ಪರಮಾತ್ಮನನ್ನು ಮರೆತು ಭೋಗಗಳಲ್ಲಿ ತೊಳಲುತ್ತಿರುವ ಪ್ರಾಣಿಗಳನ್ನು ಆಕ್ರಮಣ ಮಾಡಿ ಸಂಹರಿಸುವುದು. ಇದಕ್ಕೆ ಭಯಪಟ್ಟೇ ಗಾಳಿಯು ಬೀಸುತ್ತದೆ. ಸೂರ್ಯನು ಸುಡುತ್ತಿರುವುದು ಇದರ ಭಯದಿಂದಲೇ. ಇದರ ಭಯಕ್ಕೆ ವಶನಾಗಿಯೇ ಇಂದ್ರನು ಮಳೆಗರೆಯುತ್ತಾನೆ. ಔಷಧಿಗಳಿಂದ ಕೂಡಿದ ಬಳ್ಳಿಗಳು ಮತ್ತು ಸಮಸ್ತ ವನಸ್ಪತಿಗಳು ಕಾಲ ಕಾಲದಲ್ಲಿ ಫಲಪುಷ್ಪಗಳನ್ನು ಬಿಡುತ್ತಿರುವುದು ಇದರ ಭಯದಿಂದಲೇ. ಇದಕ್ಕೆ ಭಯಗೊಂಡೇ ನದಿಗಳು ಹರಿಯುತ್ತವೆ ಮತ್ತು ಸಮುದ್ರವು ತನ್ನ ಮೇರೆಯನ್ನು ಮೀರುತ್ತಿಲ್ಲ. ಅಗ್ನಿಯು ಜ್ವಲಿಸುತ್ತಿರುವುದು ಮತ್ತು ಪರ್ವತ ಸಹಿತವಾದ ಭೂಮಿಯು ಜಲದಲ್ಲಿ ಮುಳುಗಿ ಹೋಗದಿರುವುದು ಇದರ ಭಯದಿಂದಲೇ. ಇದರ ಶಾಸನದಿಂದಲೇ ಈ ಆಕಾಶವು ಜೀವಂತ ಪ್ರಾಣಿಗಳಿಗೆ ಉಸಿರಾಡಲು ಅವಕಾಶವನ್ನು ಮಾಡಿಕೊಡುತ್ತದೆ ಮತ್ತು ಮಹತ್ತತ್ವವು ಅಹಂಕಾರ ರೂಪವಾದ ಶರೀರವನ್ನು 7 ಆವರಣಗಳಿಂದ ಕೂಡಿರುವ ಬ್ರಹ್ಮಾಂಡದ ರೂಪದಲ್ಲಿ ವಿಸ್ತರಿಸುತ್ತಿದೆ. ಈ ಚರಾಚರ ಜಗತ್ತೆಲ್ಲವೂ ಯಾರ ಅಧೀನದಲ್ಲಿದೆಯೋ ಅಂತಹ ತ್ರಿಗುಣಗಳಿಗೆ ನಿಯಾಮಕರಾದ ಮಹಾದೇವತೆಗಳೂ ಕೂಡ ಇದರ ಭಯದಿಂದಲೇ ಯುಗಗಳ ಕ್ರಮಕ್ಕನುಗುಣವಾಗಿ ಜಗತ್ತಿನ ಸೃಷ್ಟಿಯೇ ಮುಂತಾದ ಕಾರ್ಯಗಳಲ್ಲಿ ತತ್ಪರರಾಗಿರುತ್ತಾರೆ. ಅವಿನಾಶಿಯಾದ ಈ ಕಾಲವು ತಾನು ಅನಾದಿಯಾಗಿದ್ದರೂ ಇತರ ತತ್ವಗಳಿಗೆ ಆದಿಯಾಗಿದೆ ಮತ್ತು ತಾನು ಅನಂತವಾಗಿದ್ದರೂ ಇತರ ತತ್ವಗಳಿಗೆ ಅಂತವನ್ನು ಉಂಟುಮಾಡುವುದಾಗಿದೆ. ಜನರಿಂದ ಜನರು ಹುಟ್ಟುವಂತೆ ಮಾಡಿ ಜಗತ್ತನ್ನು ರಚಿಸುತ್ತದೆ ಮತ್ತು ತನ್ನ ಸಂಹಾರ ಶಕ್ತಿಯಿಂದ ಮೃತ್ಯುವಿನ ಮೂಲಕ ಅಂತಕನಾದ ಯಮಧರ್ಮನನ್ನೂ ಸಂಹಾರ ಮಾಡಿಸಿಬಿಡುವುದು. ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ 29ನೇ ಅಧ್ಯಾಯವು ಮುಗಿಯಿತು. ಓಂ ತತ್ಸತ್.